ನಾಷ್ಟ ಮಾಡಿದ್ರಲ್ಲ ನಿಂದು ನಮ್ದು ಆಯ್ತಪ್ಪ ತಿಪ್ಪ ಎಲ್ಲಿ ಚಿಲ್ ಬಿದ ನೋಡಿ ಎಲ್ಲಿ ಚಿಲ್ ಅದ್ರಾಗ ಏನಿರ್ತವೆ ಮರ ಎರಡು ಎಲ್ಲಿ ಹಾಕೋ ನೀನು ಹೌದು ಏನು ಮಾಡ್ತೇವೆ ಹೋದ್ ಬಿಡಲ್ಲ ಏನು ಇರೋದಲ್ಲ ಅದ್ರಾಗ ಇಲ್ಲಿ ಇಲ್ಲ ಅದಾವ ಎಲ್ಲಿ ಎಲ್ಲಿ ನಮ್ದೆಲ್ಲ ನಿಮ್ದೇ ನಿಮ್ದೆಲ್ಲ ನಮ್ದೇ ನೋಡ್ಲಿ ನೋಡ್ಕೊಂಬಾರಿ ಮತ್ತೆ ಹೊಳ್ಳಿ ಬಂದ್ಗಿಂದಾರ ಅದಾವ ನೋಡ್ಲಿ ಇಲ್ಲ ಇಷ್ಟೇ ಅದಾವ ನೋಡ್ಲಿ ಏನಿಲ್ಲ ಏನೇ ತಾಯಿ ಅಡಿಕೆ ಬಿಟ್ಟು ಅಡಿಕೆಯಲ್ಲಿ ಬಿಟ್ಟು ಅವ್ರ ರೊಕ್ಕ ಎಲ್ಲದೋ ಇಟ್ಟು ಬಿಡು ಮಾಡಿಸಿರ್ತಾರ ರೊಕ್ಕಕ್ಕೆ ಇರ್ಲ ಮುಂಜಾನೆ ಲಕ್ಷ್ಮೀ ದೇವಿ ನನ್ನ ಕಷ್ಟವನ್ನು ನೋಡಿ ನನ್ನ ಕಿಶೆಗೆ ಬಂದು ಬಿದ್ದಾಳ 3 ಮಂದಿದ 500 ರೂಪಾಯಿ ಇವ ಏನಿಲ್ಲ ನಿನಗೆ ತಗೊಂಡ್ ಮುಟ್ತೇನೆ ನೀನು ಏನು ಏನೇ ಇದ್ರೆ ಹಂಚ್ಕೊಂಡ್ ತಿನ್ಬೇಕು ಸಂಗೆ ಯಾಕೆ ಹಿಂಗೆ ಅರ್ಜೆಂಟ್ ಮಾಡಿದ್ರೆ ನಿಮ್ ಬಿಟ್ಟು ಅದೀನಿ ನಾನು ಎಲ್ಲವಾಗ ನೋಡಿ ಹಿಂಗೆ ಮಾಡ್ತೀನಿ ಕೊಡ್ತಾಳೆ ಎಲ್ಲಿ ಹೋಗ್ತದ ಪಟ ಕೊಡು ಕಿಶನ $1 ಅಲ್ಲ ರೊಕ್ಕ ಕೊಡಂಗಿಲ್ಲ ಯಾರಿಗಿನ ಯಾಕೋ ಸಂಗೆ ನನಗೆ ಸಿಕ್ಕಿ ಸೀರುಂಡೆ ನನಗೆ ಸಿಕ್ಕಲ್ಲ ನಿಮ್ಗೆ ಕೊಡಲ ನಾನು ಆಮೇಲೆ ಆಯ್ತಾಯ್ತ ನಾ ಹೋತ್ನಾಳ ನಿಮ್ಮಿಬ್ರದ್ದು ಒಂದೇ ಗುಟ್ಟ ಅದ್ರಲ್ಲೇ ನಿಮ್ ಬಾಳ ಆಗ್ಯದ ನಾ ಏನ್ ನನಗೆಲ್ಲ ಗೊತ್ತದವ್ರಿ ಅವ ಏನ್ ಕೊಡ್ತಾನೆ ಬರೀ ಕೊಡ್ತೀನಿ ಎಲ್ಲಿ ನಿಮ್ ಬಿಟ್ಟು ಅದೀನಿ ಅಲ್ಲೇನ ಏ ಮನ್ಯಾಗ ಇದ್ದು ಸುಮ್ಮ ಹಾಕೊಂಬಂದೆ ಏ ಮನ್ಯಾಗ ಖಾಲಿ ಬಿದ್ದು ಹಾಕೊಂಡ್ಬಿಟ್ಟೆ ಇಲ್ಲಿ ಅದಾವ ತಗೊಳಕ್ ಹಾಕುವ ನಾ ಸುಣ್ಣ ಹಚ್ಕೊಳ್ಳಿ ನಿನ್ಗೆ ನಾನೇ ಶ್ರೀಮಂತ ನಮ್ಮ ಊರಾಗ ಈಗ ನೀನೇ ಶ್ರೀಮಂತ ಈಗ 1500 ರೂಪಾಯಿ ಯಾರ ಕಡೆ ಇಲ್ಲ ಯಾರ ಕಡೆನೂ ಇಲ್ಲ ನಿನ್ನ ಕಡೆನೇ ಈಗ ಅದ್ರೊಳಗೆ 3 ನೋಟ್ 500 3 ನೋಟ್ ಏನು ಮಾಡು ಅಷ್ಟು ರೊಕ್ಕದಾಗ ಏಪ್ಪ ವಿಚಾರ ಮಾಡ್ಬೇಕು ಲೇಪ ತಮ್ಮ ಇಲ್ಲಿ ಏನಾರ ನಂದು ಎಲಿ ಚಲ ನೋಡ್ಯಾನಪ್ಪ ಹ್ಯಾಂಗಾರ ಕಳ್ಕೊಂಡು ಹೋಗ್ರ ನಾನು ಬಂದು ಬಾಳತ್ತಾಯ್ತು ನೋಡೇ ಇಲ್ಲ ನಾನು ಚಾ ಕುಡಿಬೇಕಂತ ಹೋದೆ ಅಲ್ಲಿ ಚಾ ಕುಡಿಯಕ್ಕೆ ಹೋದೆ ಎಲಿ ಚೀಲ ಅಲ್ಲಿ ನೆನಪಾಗ್ಯ ನನಗೆ ಎಲ್ಲಿ ಬಿಟ್ಟಿನ ಗೊತ್ತಾಗಲ್ಲ ರೊಕ್ಕ ಪಕ್ಕ ಇದ್ದು ಏನಾದ್ರೆ ಒಂದು ಸ್ವಲ್ಪ ಇದ್ದಪ್ಪ ರೊಕ್ಕ ಒಗಾತಿ ಇಟ್ಕೋಬೇಕಪ್ಪ ನೀವು ನಾನು ನೋಡಿ ಬಂದು ಬಾಳತ್ತಾಯ್ತು ನೋಡಿಲ್ಲ ನಾನು ಯಾರು ಏ ಅಣ್ಣ ಏನು ಹುಡುಕಾಡತ್ತೇವ ಅಣ್ಣ ಎಲಿ ಚೀಲ ಕಳೆದು ಬಿಟ್ಟದ್ರಿ ಅದ್ರಾಗ ಒಂದು ಸ್ವಲ್ಪ ರೊಕ್ಕ ಇದ್ದು ಎಲ್ಲಿ ಸಿಗಲ್ಲಾಗ್ಯದ ಎಲ್ಲಿ ಚೀಲ ಹುಡುಕಾಡತ್ತೀರ ಹ್ಞೂ ರೀ ಬರ್ರಿ ತಗೊಂಡ್ ಹೋದ್ರ ನಾ ತೋರಿಸ್ತೀನಿ ಬರ್ರಿ ತೊಗೊಂಡು ಕೂತಾರ ಬರ್ರಿ ಕೊಡೋಕೆ ನೋಡೋದು ಒಟ್ಟು ಏ ಬಾರ ಅಣ್ಣ ಬಾ ನಿನಗೆ ಕೆಟ್ಟ ತುಳುವ್ರ ಅದಾರ ಅವ್ರು ಇಬ್ರು ಬರೇ ಇದೇ ಕೆಲಸ ಮಾಡ್ತಾರೆ ಅಲ್ಲಿ ಬಿದ್ದು ತಗೊಂಡೆ ಇಲ್ಲಿ ಬಿದ್ದು ತಗೊಂಡೆ ಹುಡುಗರ ಹಿಂಗೆ ಹೋತಮ್ಮ ಅಲ್ಲ ಹೊಳೆ ಕೊಡ್ಬೇಕು ಅನ್ನೋದು ಇದು ಸತ್ತಾಕಿಲ್ಲ ಅವ್ರಿಗೆ ಅಣ್ಣ ಇವ್ರೇ ನೋಡು ಇವರೇ ತೊಗೊಂಬಂದಾರ ನೋಡಿ ನಿಮ್ ಚೀಲ ತೋರ್ ಬಿಡ್ಬೇಡ ತೋರಿ ಏ ತಮ್ಮ ಅನ್ನೋದಲ್ಲಿ ಇದು ಕಳೆದದ ಎಲಿ ಚೀಲ ಹೋಗೋಣ ಹೋಗ ಅಲ್ಲಿ ಕಟ್ಟಿ ಕೂತಿದ್ದೆ ಎಲಿ ಚೀಲ ಅಲ್ಲೇ ಬಿಟ್ಟು ಹೋಗಿನಿ ಕೈಯಾಗ ಹಿಡ್ಕೊಂಡ್ ಕೂತಾರ ಅಣ್ಣ ಮುಂದೆ ಹಾ ನಮ್ದೇ ಇದು ಕೊಡ್ಬೇಕಂತಲ್ಲೋ ಇವ ಪುಣ್ಯದ ವಿನಯ ಹೇಳ್ದ ಅಲ್ಲಿ ನನಗ ಈ ಟೆನ್ಷನ್ ಎಷ್ಟು ಹೆಚ್ಚಾಗಿತ್ತು ಗೊತ್ತದ ಮನ್ಯಾಗ ಕಿರಿಕಿರಿ ಅಣ್ಣ ನಾ ಹೇಳಿದ್ರ ಅವ್ರು ಕೊಡ್ತಿದ್ದಿಲ್ಲ ನಿನ್ ರೊಕ್ಕ ನೋಡಪ್ಪ ಅದ್ರಾಗ ರೊಕ್ಕ ಬಂಗಾರ ನೋಡು ಆ ಸಣ್ಣ ಹುಡುಗರು ತಗೊಂಡ್ ಹೋದಿದ್ರೆ ಏನ್ ಸಣ್ಣ ಹುಡುಗರು ಅಲ್ಲೇ ಕೊಡ್ಬೇಕಿಲ್ಲ ಹಿರಿಯ ಮನುಷ್ಯರ್ಗೆ ಹೆಂಗ್ ಮಾಡುದು ರೊಕ್ಕ ಎಲ್ಲ ಬಂಗಾರ ಹೆಂಗಿದ್ರೆ ಚೆಕ್ ಮಾಡಿ ತಿಳ್ಸ್ಕೊರಿ ಹೊಡ್ರಿ ಹೊಡ್ರಿ ಅವ್ರಿಗೆ ಪೊಲೀಸ್ ಕರ್ಸು ಕೊಡ್ದಪ್ಪ ಏನಾಗಿದೆ ವಿಷಯ 15,000 ರೂಪಾಯಿ ಇದ್ದು 15,000 ನೋಡು ಉಗುಳ ಚಣಿಸಿದೆ 1300 ರೂಪಾಯಿ ಇತ್ತು ನೋಡಿ ಇಲ್ಲ ನಾ ಸುಳ್ಳು ಹೇಳ್ತೇನೆ ನನ್ನ ಚೀಲದು ಅದ್ರಾಗ 15,000 ಇಟ್ಟಿನಿ ಏನ್ ಮಾತಾಡ್ತಾರ ಅದ್ರಾಗ ಒಂದ್ ತೊಲಿ ಬಂಗಾರ ಅದ ತಪ್ಪ ಮಾತಾಡಕತ್ತೀರಣ್ಣ 15,000 ಹೆಂಗ್ರಿ 15,000 ರೂಪಾಯಿ ಅದು ಬಂಗಾರ ಕೊಡ್ತಾನೆ ಬಿಡುದಲ್ಲ ನಮ್ಮ ಹಿಡ್ಕೊಂಡು ಕಟ್ಟು ನೀವ್ರನ್ನ ಅಣ್ಣ ಇಲ್ಲ ಅಣ್ಣ 15,000 ರೂಪಾಯಿ ಇಲ್ಲ 1500 ರೂಪಾಯಿ ಅದ್ರೊಳಗ ಏ ನಾ ಸುಳ್ಳು ಹೇಳ್ತೇನೆ ನನ್ನ ಚೀಲ ನಾ ಮುಂಜಾನೆ ಎಣಿಸಿ ಇಟ್ಟಿನಿ ಉಗುಳ ಹಚ್ಚಿ ನಾನು ಉಗುಳ ಹಚ್ಚಿ ಹೇಳ್ತೀನಿ ಅಣ್ಣ 1500 ರೂಪಾಯಿ ಅದ್ರೊಳಗ ನೀವು ತೋರ್ಸ ನಮ್ಗೆ ಇದ್ದು ಅದೆಲ್ಲ ಹೇಳ್ತಾರ ಅವ್ರ ಚೀಲ ಅವ್ರ ಗೊತ್ತು ಏಟ್ ರಾಕೆಟ್ ಅಂತೇಳಿ 500 ರೂಪಾಯಿ ಏನ್ ಕೊಟ್ಟಿ ನೀವು ಅವನಿಗೆ ಇವ ಅಣ್ಣ 1000 ರೂಪಾಯಿ ಕೊಡ್ತೀನಿ ಅಂದ ಆದ್ರ ಬೇಡ ಅಂತ ಹೇಳಿ ಎರಡು ತಲೆ ನಾಗರಾವ್ ಇದ್ದಂಗ್ರಿ ಆ ಕಡೆ ಈ ಕಡೆ ಎರಡು ಕಡೆ ತಿಂದ್ರಿ ನಿಮ್ ತಾಲಿ ಕರ್ಕೊಂಬಂದ ನನ್ನ ಇವಾಗೇನು ಮಾಡುದಿಲ್ಲ ನೀವು ಒಟ್ಟ ನಂದು ಸೀದಾ ಕೊಡ್ರಿ ಅವ್ರ ಯಾವ ದೇವ್ರ ಹಾನಿ ಮಾಡಂದ್ರೆ ಮಾಡ್ತೀನಿ ನಾ ಜಗ 1500 ರೂಪಾಯಿ ಇದ್ದು ಅದ್ರಾಗ
ತುಂಬಿದ ಮಂದ್ಯಾಗ ಹೇಳ್ತೀನಿ ನಾನು ಏಯ್ ತೋರೋಣ ಸುಮ್ಮನೆ ಏನ ಕಿಸದಾಗ ಇಡಬೇಡ ಪಂಚಾಯತ್ನ ಕರಿತೀನಿ ಈಗ ಆಯ್ತು ಕರಿ ಯಾರು ಕರಿ ಕರಿ ನಾವು ಕರಿತೋಳು ಇವು ಎದ್ರಾಗೆಲ್ಲ ಹಾಕೊಂಡ್ ನಡಿ ಅದು ಚೀಲ ಅಲ್ಲೇ ಬೀಳ್ತಿತ್ತು ಅದನ್ನ ಯಾಕೆ ನೀವು ತೊಗೊಂಬಂದಿರಿ ಅಂದ್ರೆ ನೀವು ಕೊಡಬೇಕು ಮಕ್ಕಳೇ ಹಿಡ್ಕೋ ಕೊಡಬೇಕು ಮತ್ತೆ ಏ ತಪ್ಪಾಯ್ತಣ್ಣ ನಾ 15 ಗಂಟೆ ತಪ್ಪಿಲ್ಲ ತಪ್ಪದೇನಿಲ್ಲ ನನ್ನ ರೊಕ್ಕ ನನ್ನ ಬಂಗಾರ ಕೊಡ್ಲಿಕ್ಕೆ ನಿಮ್ ಇಬ್ಬರನ್ನ ಕೊಡುದಿಲ್ಲ ನಾವು ಸುಮ್ ಕೂತಿದ್ದೇವ್ರಿ ನೀವು ನೋಡ್ರಿ ನೀವು ಇವರು ಹಂಗಂದ್ರ 15 ರೂಪಾಯಿ ಅಟ್ಟೆ ಐತೆ 1 ರೂಪಾಯಿ ಇಲ್ಲಿದ್ರೆ 15 ರೂಪಾಯಿ ಅಟ್ಟೆ ಆಯ್ತು 15,000 ಇಟ್ಟಿನ ಹೋದ್ರಾಗ 1500 ಹತ್ತಿರ ನೀವೇನಾದ್ರು ಖರ್ಚು ಮಾಡಿರ್ಬೇಕು ಇಲ್ಲಿ ಕೂತೀವಣ ಎಲ್ಲಿ ಹೋಗಿ ನಾವು ಯಾವ ಫೋನಪ್ಪನ ಕಸು ತಮ್ಮನಿ ನೋಡ್ರಿ ನೀವ್ ಹೆಂಗೋ 15,000 ತೊಗೊಂಡ್ 1500 ಹತ್ತಿರಲ್ಲ ಹಂಗ ಒಟ್ಟು ಬಿಡಾಕ್ ಹೋಗ್ಬೇಡ ಏನದು? ಕಂಬಕ್ ಕಟ್ ಮಾಡಿ ಅಂಗಿ ಪಂಚ ಎರಡು ಬಿಚ್ಚಿರ್ದು ಹೇಳ್ರಣ್ಣ ಏನಾಗೈತೆ ಹೇಳ್ರಿ ನೀವು ಗೌಡ್ರ ನಂದು ಎಲ್ಚಿಲ್ನಾಗ 15,000 ಇದ್ದು ರೀ ಅದ್ರಾಗ ಒಂದು ತೊಲಿ ಬಂಗಾರ ಇತ್ತು ರೀ ಅಲ್ಲಿ ಕಟ್ಟಿಗೆ ಕೂತು ಎಲಿ ಹಾಕೊಂಡು ಅಲ್ಲೇ ಚೀಲ ಬಿಟ್ಟಿನ್ರಿ ಬಿಟ್ಟು ನಮ್ಮ ಹುಡುಗ ಬಂದ ಇವ ನಾನು ಕೂಡಿ ಚಾ ಕುಡಿಬೇಕಂತೇಳಿ ಚಾದ ಅಂಗಡಿಗೆ ಹೋದೇವ್ರೆ ಅಲ್ಲಿ ಎಲ್ಚಿಲ್ ಬಿಟ್ಟು ಹೋಗಿನ್ರಿ ಅಷ್ಟೊತ್ತಿಗೆ ನನ್ನ ಮಕ್ಕಳು ಅಲ್ಲೇ ತಗೊಂಡ್ ಕಿಸಿಂದ ಬಂದಾರೆ ಬಂದು ಈಗಿದ್ರೆ 1,500 ರೂಪಾಯಿ ಅದಾವ್ರಿ ಬರೀ ಎಲಿ ತೋರಿಸ್ತಾರ್ರಿ ಒಂದು ತೊಲಿ ಬಂಗಾರ ಇಲ್ರಿ ಅದ್ರಾಗ ಈ ಇದು ರೊಕ್ಕನೂ ಇಲ್ರಿ ಅಲ್ಲೋ ಒಂದ್ ತೊಲಿ ಬಂಗಾರ ನೀ ಯಾಕೆ ಇಲ್ಲಿ ಚೀಲ ಏ ಇಡ್ತಾರ್ರಿ ಇವ್ರು ತಗೊಂಡಾರಿ ನಾನೇ ನೋಡಿನ್ರಿ ಕೆಟ್ಟ ಊರ್ ದ್ರೋಹಿಗಳದಾರಿ ಇವ್ರಿಗೆ ಸರಿಯಾದ ಶಿಕ್ಷೆ ಕೊಡ್ರಿ ಇವ್ರಿಗೆ ಏಯ್ ನೀ ಸುಮ್ಮನೆ ಮಾತಾಡಿ ಏ ಸಂಗು ಹೇಳ್ರಣ್ಣ ಹೇಳ್ರಿ ಅವ್ರು ತೊಗೊಂಡ್ ಇಟ್ಟಾರ ಅವರು ಒಂದೇ ಇದ್ರಿ ಇವ ನಿಮ್ಮ ಅಪೋಸಿಟ್ ಮಾತಾಡ್ತಾನಲ್ಲ 500 ಕೊಟ್ಟಿಲ್ರಿ 15 ರೂಪಾಯಿ ನಾಟಕ ಮಾಡಕತ್ತಾನ ಕೇಳ್ರಿ ಅವ್ರು 1000 ಕೊಡ್ತೀನಿ ಅಂದ್ರು ಬ್ಯಾಡ್ರಿ ನಾನು ನಂದೇ ಕೇಳ್ರಿ ಸರ್ ನಾನು ಕೇಳ್ರಿ ಈ ದ್ರೋಹಿಗಳು ಊರ್ ದ್ರೋಹಿಗಳು ಸರಿಯಾದ ಶಿಕ್ಷೆ ಕೊಡ್ರಿ ಗೌಡ್ರ ನೀವು ಹಾ ಒಂದೇ ತಟ್ಟೆಲಿ ಅನ್ನ ತಿಂದು ಮೂರ್ತ ಇಡ್ತಾನೋ ಇವ ಅಣ್ಣ ನಾ ಶಿವನೇ ಅಂತ ಕಟ್ಟಿ ಕೂತೇವ್ರಿ ಕಟ್ಟಿ ಕುಂದ್ರ ಎಲಿ ಚಿಲಿ ಬಿದ್ದಿತ್ತು ತಿಪ್ಪಗೆ ಏನಂದ್ಯಾ ತಿಪ್ಪಗೆ ಏನಂದ ಎಲಿ ಚಿಲಿ ಬಿದ್ದ ನೋಡಂದ್ರೆ ಅದ್ರಾಗ ಏನಿರ್ತ ಬಳ್ಳಿ ಎಲಿ ಅಂದ ನಾ ತೆಗೆದು ನೋಡಿ 1500 ರೂಪಾಯಿ ಇದ್ದು 1500 ರೂಪಾಯಿ ತೆಗದೀನ್ರಿ 1500 ರೂಪಾಯಿ ಇಲ್ಲೇ ಅದಾವ ಸುಳ್ಳು ಹೇಳ್ತಾರೆ ನೀವು ತಡ್ರಿ ನಂದು ಕೇಳ್ರಿ ಮೊದಲ 1500 ರೂಪಾಯಿ ಇದ್ದು ಅಣ್ಣ 1500 ರೂಪಾಯಿ ರೀ ಎಲ್ಲಿ ಅಲ್ಲೇ ಬಿಟ್ಟಿರಿ 1500 ರೂಪಾಯಿ ಅದಾವ್ರಿ ತಗೋರತ್ ಹೇಳತ್ತೀನಿ ಒಂದ್ ತೊಲಿ ಬಂಗಾರದ 15,000 ಯಾವ ಹೇಳ್ತಾನ್ರಿ ಕೂಡ ಚೇಳಕತ್ತೀವ್ರಿ 1500 ರೂಪಾಯಿ ಅದ್ರೊಳಗ ಇಡೀ ಊರಾಗ ಯಾರ ಸತ್ಯವಂತ ಸತ್ಯ ಹರಿಚಂದ್ರ ಬಿಟ್ರು ನಾನು ನೆಕ್ಸ್ಟ್ ನಾನೇ ರೀ ಸತ್ಯ ಹೇಳದ್ರಾಗ ಇವ್ರ ಮಾತಾ ನಂಬ್ಯಾಡ್ರಿ ಕೆಟ್ಲಪ್ಪಿಟ್ರಿ ಇವ್ರು ಏ ಅಣ್ಣ ಮಾತಾಡ್ರಿ ನೀವೇ ಇಲ್ದಿರಾಕತ್ತಿರ್ಲ ಓ ಗೌಡ್ರ ಎಲ್ಲಿ ಬಿಡ್ರಿ ಇವ್ರು ಕೆಟ್ಟ ಲಪಟ್ರಿಗೆ ಏನಾರ ಶಿಕ್ಷೆ ಕೊಡ್ರಿ ನೋಡ್ರಿ 15,000 ರೂಪಾಯಿ ರೀ 15,000 ರೂಪಾಯಿ 30,000 ರೂಪಾಯಿ ಇಸ್ಕೊಡ್ರಿ 1 ತೊಲಿ ಬಂಗಾರಕ್ಕೆ 2 ತೊಲಿ ಬಂಗಾರ ಇಸ್ಕೊಡ್ರಿ ಹೊಲ್ದಾಗ ಕೆಲಸ ಮಾಡ್ತಾರ್ರಿ ಅವ್ರ ಪಾಪ 100 ರೂಪಾಯಿ ಕೂಡಿ ಗೋಳೆ ಮಾಡಿರ್ತಾರ ಅವ್ರು ಗೌಡ್ರ ಅದ್ರಾಗ 1500 ಇಲ್ರಿ 15,000 ಇಲ್ರಿ ಬಂಗಾರ ಇರಲಿ ಅದ್ರಾಗ ಸುಡ್ಗಾಡ್ ಇಲ್ರಿ ಅದನ್ನ ಯಾಕೆ ತೊಗೊಂಡನ್ರಿ ಇವ ಅಲ್ಲಲ್ಲಿ 1500 ರೂಪಾಯಿ ಕೊಡ್ಲಾರಕ್ಕೆ ಏನು ಲೇಡಿ ಮಾನ ಮಾರಿ ಹರಿದಾಗ ಊರ್ ಮಂದಿ ಮುಂದೆ 500 ರೂಪಾಯಿ ಕೊಡ್ಲಾರಕ್ಕೆ ಈ ನಮೂನಿ ಮಾಡ್ತೀನಿ ಹೆಂಗೆ ಈ ನಮೂನಿ ನೋಡ ತುಂಬಾಕ್ ನೋಡಿ ಹೆಂಗ್ ಭಾಳ ಮಾಡಕತ್ತ ಏನು ನೋಡುವೆ ಈಗ ದಯವು ಕುಡಿಯೋದ್ರಿ ನೀವೇನ ಮಾಡಿ ನಾನು ರೊಕ್ಕ ಕೊಡ್ಸ್ಬಿಡ್ರಿ ನಮ್ಗೆ ಪುಣ್ಯ ಆಗ್ತದ್ರಿ ಸಾಕ್ಷಿ ಸಂಗು ಮಾಡಿದಂತ್ರು ಕರೆಯಲ್ಲ ನಿಮ್ ತಿಪ್ಪನ ಹೇಳತ್ತ ನೋಡು ಹೆಂಗ್ ಹೇಳತ್ತ ನೋಡು ಈಗ ಅಣ್ಣ ಸರಿ ಅಣ್ಣ ಏ ಸರಿ ಸಿಂಗಬಲ್ ಬಂದ ಬಾ ಸಿಂಗಬಲ್ ಬಂದ ಹೇಳು ಸಿಂಗಬಲ್ ಹೇಳು ಏನ ನೋಡಿ ಎಲ್ಲ ಹೇಳೋ ಅಣ್ಣ ನಿಮ್ಮ ಎಲ್ಲಿ ಅಡಿಕೆ ಚೀಲೊಳಗ 1000 ರೂಪಾಯಿ ಇದ್ದು ಸಾವಿರ ನೀನ 1500 ರೂಪಾಯಿ ಅಣ್ಣ ನಾನು ನೋಡಿ ನಾನು ನೀ ಎಲ್ಲಿ ನೋಡಿ 1500 ಇರ್ತದೆ ಅದ್ರಾಗ ಆಗಲ್ ನೋಡಿ ನಾನು 1500 ಅಯ್ಯಪ್ಪ ಬಾಯಿ ಬತ್ತಲ್ವ 15,000 ಅಂದ್ರೆ ನೀನೇನು ಸುಳ್ಳು ಹೇಳ್ತಿ? ಹಿಂಗ್ ಮಾಡಿ ಹೇಳಿದ್ರಿ ನಾವು ಏನು ಸುಳ್ಳು ಹೇಳ್ತಾರ ಮನೆ ಅವರು ಸರ್ ನೋಡ್ರಿ ಏನ್ ಸುಳ್ಳು ಅದೇ ಆ ಹುಡುಗ ನೋಡಿರ್ಲಿಕ್ಕಂದ್ರೆ ಸುಳ್ಳು ಹೇಳ್ತಿದ್ದಿಲ್ಲ ಅವ್ರ ಮ್ಯಾಗ ನೀವ ನೋಡ್ರಿ ಮಿತ್ರ ದ್ರೋಹಿ ನನಗೆ ಗೊತ್ತದ ನಮ್ ಸಂಘ ಅಂತ ಅಲ್ಲ ಅನ್ನೋದು ಅಕಸ್ಮಾತ್ ಇವ್ರ ಪಾಲ್ನಾಗ ಅಂದ್ರೆ ಅವ ಬರೋಬ್ಬರ ಟೈಮಿಗೆ ಬಂದವ ಇಲ್ಲಿಗಪ್ಪ ಅಂದ್ರೆ ಸಂಘನಿಗೆ ನಾವು ದೋಷಿ ಮಾಡ್ತಿದ್ದೇವಲ್ಲ ನಾಲ್ಕು ಸಲ ಅಣ್ಣ 1000 ರೂಪಾಯಿ ಇದ್ದು ಅಣ್ಣ ಅದರಾಗ ಸಾವಿರ ಇಲ್ಲೋ 1500 ಇದ್ದು ನೋಡಿ ನನ್ನ ಕಣ್ಣ ಏನೋ ಬಾಯಿ ತೆಪ್ಪತ್ತಲ್ವ ಏನೋ ಒಂದು ತಿಂಗಳು ಬಸ್ತಾನೆ ಆಗ್ಬೇಕಂತ ಮಾಡಿದ್ದೆ ಅವ್ರ ಇದ್ರಿಗೆ ಸುಮಾರು ನೋಡ್ಕೊಂಡೆ ಹಂಗ ಸುಮಾರಲ್ಲೋ ಈ ಹುಡುಗ ಬರ್ಲಿಕ್ಕೆ ಏನ್ ಸುಳ್ಳದಿ ಹೊನ್ನ ಎದಕ್ ಬೇಕಿಂತದೆಲ್ಲ ಸುಳ್ಳು ಹೇಳಕ್ ಇಷ್ಟ ಮಂದಿ ರೊಕ್ಕ ತಿನ್ನೋದು ತಿಳಿಯಲ್ಲ ಕಾಲ್ ಬೀಳಲ್ಲಿ ಏನ್ ಮಾಡಿದಲ್ಲ ನೀನು ಅದನ್ನೇ ಮಾಡಿಲ್ಲ 15 ಇಟ್ಕೊಂಡು 15 ಲಕ್ಷ 15,000 ಹೇಳಕತ್ತೀನ್ರಿ ಅವ್ರು ಶಿಕ್ಷೆ ಆಗ್ಬೇಕು ಅವ್ರಿಗೆ ಶಿಕ್ಷೆ 1500 ರೂಪಾಯಿ ಹೋಗಿ 15,000 ಹೇಳ್ತಿರಲ್ಲ ನಾ ಸುಮ್ಮನೆ ಎಲ್ಲೋ ನಿನ್ನ ಬಡವ್ರ ಮಕ್ಳು ಅದಾರ ಎಲ್ಲ ಅವ್ರು ನಿನ್ನ ಮಾತು ಕೇಳಿ ಬಂದಲ್ಲೋ ನಾನು ಇವ್ನ ಮಾತು ಕೇಳಿ ನೋಡ್ರ ಇವ್ ಸಲ ದೈವಿಕ ತಪ್ಪಾಗ್ಯದ್ರಿ ನಂದು ಎಲ್ಲಿ ಚೀಲ 1500 ರೂಪಾಯಿ ಕೊಟ್ಬಿಡ್ರಿ ಹೋಗ್ತೀನಿ
ಏಯ್ ಹಂಗೆ ಕೊಡ್ತಾರ ನಿನಗೆ ಏಯ್ ಹೆಂಗೆ ಮಾಡೋದು ಹೇಳು ಇವ್ನಿಗೆ ಏನು ಮಾಡೋ ಗೊತ್ತೇನ್ರಿ ಬಿಕ್ರೆ ಎಲ್ಲ ನಮ್ಮ ವಾಟ್ಸಪ್ ಗ್ರೂಪ್ನ ಅದನಲ್ರಿ ಇವ್ನಿಗೆಲ್ಲ ಬ್ಲಾಕ್ ಮಾಡ್ಬಿಡೋಣ್ರಿ ಒಂದು ಜಾತ್ರೆ ಏನೇ ಫಂಕ್ಷನ್ ಬಂದ್ರು ಅವ್ನಿಗೆ ಏನೂ ಇನ್ವೈಟ್ ಇಲ್ಲ. ನೋಡಪ್ಪ ನೀನು ಪಂಚಾಯತಿಗೆ ವಿರುದ್ಧವಾಗಿ ಮಾತಾಡಿ ಸುಳ್ಳುನು ಹೇಳಿ ಅದಕ್ಕೆ ನಿನ್ನ ರೊಕ್ಕ ನೀನು ಎಲ್ಚಿಲ್ಲ ಏನು ನೀನು ಎಲ್ಚಿಲ್ಲ ಒಂದೇ ಕೊಡ್ತೇವೆ ನಿನ್ನ ರೊಕ್ಕ ಪಂಚಾಯತಿಗೆ ತಗೋತೇವೆ ಪಂಚಾಯತಿ ಟೈಮ್ ವೇಸ್ಟ್ ಮಾಡಿದಕ್ಕೆ 1500 ರೂಪಾಯಿ ಪಂಚಾಯತಿಗೆ ಕೊಡ್ಬೇಕು ನೀವು. ಈ ಹೆಂಗದನಲ್ರಿ ಸುಳ್ಳು ಸಾಕ್ಷಿ ಹೇಳಿದಕ್ಕೆ ಅವ್ನ ಕಡೆಯಿಂದ 1001 ರೂಪಾಯಿ ದಂಡ ಐತಿ. ಸಂಘ ರೊಕ್ಕ ಎಲ್ಲ ಏನಾಯ್ತು 1500 ರೂಪಾಯಿ ಉಳಿತಿದ್ದು ಸುಮ್ಮತ್ತು ಆಟ ತೊಗೊಂಡು ಹೋಗ್ಲಿಲ್ಲ ನೀ ಅವು ಕಳ್ಕೊಂಡ್ ಕೂತಿಲ್ಲ ಪಾರ್ಟಿಯರ್ ಹಾಕಿತ್ತಲ್ಲೋ ಒಂದು ಪಾರ್ಟಿ ಎಂಕನ ಮಾತು ಕೇಳಿ ಆದ್ ನೋಡಪ್ಪ ನಾ ಭಾಳ ಶಾಣೆ ನಡಿ ಫೇಸ್ಬುಕ್ ಹೋಯ್ತು ಇನ್ಸ್ಟಾಗ್ರಾಮ್ ಹೋಯ್ತು ಹೆಂಗೋ ನಮ್ಮ ನಿದ್ದೆ ಸಹಿತ ಹತ್ತಲ್ಲ ಸುಳ್ಳು ಹೇಳಿ ನಮ್ದು ಹಾಳು ಮಾಡಿ ನಮ್ದಲ್ಲಿ ಯಾವಾಗ ಹಾಕಿದ್ವಿ ಅಂಗಡಿ ಇಲ್ಲೇ ಆಟ ಆಡ್ಕೊ ಬೇಡಣ್ಣ ನಾ ಸಾಲ ಮಾಡಿ ಅಂಗಡಿ ಹಾಕಿ ನೀವು ನೀ ಸಾಲ್ವ್ ಮಾಡಿದ್ ನಾ ಏನ್ ಮಾಡೋಣ ಯಾಕೋಲೆ ನಮ್ಮ ಹುಡುಗರ ಮುಟ್ಟಬಾಡಂತೆ ನಾನು ಉದ್ರಿ ಯಾರಿಗೂ ಕೊಡಲ್ಲ ರೊಕ್ಕ ಕೊಡ್ತೀನಿ ಅಂಗಡಿನೇ ಖಾಲಿ ಮಾಡಿಸ್ತೀನಿ ಉದ್ರಿ ಕೊಡಲ್ಲ ನಮಗ ಆ ರೊಕ್ಕ ಕೊಟ್ಟು ಹಾಕಿನ ಸಾಲ ಮಾಡಿ ಹಾಕಿನಿ ಏನ ನಮ್ಮ ಹುಡುಗರು ಕೊಡಲತ್ತೆ ಮುಟ್ಟಿ ಬೇಡಪ್ಪ ತಗೊಂಡು ಏನ್ ಮಾಡ್ತಾನ ನೋಡೋಣ ಅಣ್ಣ ಹಾಕಣ್ಣ ಮಾಡ್ರಿಕ್ಕಿತ ಮರ್ಡರ್ ಮಾಡ್ತಾನತ್ತ ಅಣ್ಣ ರೊಕ್ಕ ಕೊಡ್ರಿ ಅಣ್ಣ ತಿಂದಿರ ಸಾಲ ಮಾಡಿ ಹಾಕಿ ನಾನು ಅಂಗಡಿ ನಾ ಏನ್ ಮಾಡೋಣ ಯಾರು ಹಾಕಂದಾರ ನನಗೆ ಕೊಡ್ರಿ ಅಣ್ಣ ತಿಂದಿರೋದ್ರಿ ಯಾರ್ ಜಾಗ ಹಾಕಿನಿ ಭೂಬಾಡಿಗೆ ತುಂಬ ಕೇಳ ಗರ್ಪಟ್ಟಿ ತುಂಬೇನ ಈಗ ಈ ಜಾಗದ ಗರ್ಪಟ್ಟಿ ತುಂಬಿ ತಿಂಬಿನಿ ಯಾರ ತೊಗೊಂಬಂದಿ ನಮ್ಮ ಕೇಳೋರ್ ಹೆಂಗ್ ತುಂಬಿಸೋದನ್ನ ನಮ್ ಕೈ ಯಾಕೆ ತೊಗೊಂಬಂದ್ಲೆ ನಮ್ ಜಾಗ ನಾವು ತುಂಬ್ತೇನೆ ಹೇಗೆ ತುಂಬ್ತೇನೆ ಹೇಳಮ್ಮ ಹೇಳ ಮದ್ವಿ ಮಾಡಿ ಅಂದ್ರೆ ಏನ್ ಬಿ ಕಳ್ಳತ್ತೆ ಅಂದ್ಬಿಡ್ತಿ ಎಣ್ಣೆ ಹಿಂದ್ ಬೆನ್ನತ್ ಬರ್ತೀನಿ ಅಂಗಡಿ ಹಾಕ್ಯಾರ ಗಂಡ ಏನ್ರಿ ಅವ ಹೆಂಗ್ ಮಾತಾಡ್ತಾನ ಬರ್ಲಿ ನಾ ಯಾವಾಗ ಬರ್ತಾವ ಫ್ರೀ ಕೊಡ್ಬೇಕು ನೀ ನಿಮ್ ಕುಬ್ಸ ನಾವ್ ಮಾಡೇವಿ ನಾ ಕಷ್ಟಪಟ್ಟ ಮನೆ ಏನ್ ಮಾಡಿ ಕಷ್ಟಪಟ್ಟ ಅಡಿ ಕಲರ್ ರೆಡಿ ಮಾಡೋಣ ನೋಡಪ್ಪ ಹನುಮ ರೆಡಿ ಮಾಡಪ್ಪ ಕುಬ್ಸ ಮಾಡೋದು ನಾವು ರೆಡಿ ಮಾಡಿ ನೋಡು ಅಲ್ರಿ ಇವ್ನು ಹೆಣ್ಣು ಸಿಗ್ತಿಲ್ರಿ ಒಂದು ನಾವೆಲ್ಲ ಬೇಲೂರು ಗಡ್ಡೆ 20,000 ರೂಪಾಯಿ ರೊಕ್ಕ ಖರ್ಚು ಮಾಡ್ದ ಇವ್ನಿಗೆ ಒಂದು ಹೆಣ್ಣು ಸಿಕ್ಕ ಏನ್ ಎಲ್ಲಿ ತಿಂತೇನ ಹೆಂಗಲ್ಲ ನೀ ಅದೇಲ್ವ ಇಲ್ಲಿ ನಾನೇ ಹಾಕಿನ ಅದು ನಂದೇ ಅಂಗಡಿ ಅಂತ ಏ ಜೋರದ್ ಬಿಡಪ್ಪ ಕರ್ದಲ್ಲ ಯಾವಾಗ ಹಾಕಿದೆ ಅಂಗಡಿ ನೋಡು ಅಣ್ಣ ರೊಕ್ಕ ತಗೋರಿ ಅಣ್ಣ ಕೊಡ್ತೀನಿ ಹೋಮರ ಕೊಡ್ತೀನಿ ಕೊಡ್ರಿ ಅಣ್ಣ ಸಾಲ ಮಾಡಿ ಅಂಗಡಿ ಹಾಕಿ ನಾನು ತಿಂತೀನಿ ತಡಿ ಮೊದಲ ನೀ ಬೋರ್ಡ್ ಹಾಕ್ಬೇಕಪ್ಪ ಉದ್ರಿ ಯಾರಿಗೂ ಕೊಡಂಗಿಲ್ಲ ಅಂತೇಳಿ ಎಲ್ಲಿ ನೋಡಿಲ್ಲ ಮೊದ್ಲೇ ಉಡಾಳ್ ಹುಡುಗರು ಬರ್ತಿರ್ತಾರ ಉದ್ರಿಗಿದ್ರು ಕೊಡಾಕ್ ಹೋಗ್ಬೇಡ ನಾ ಯಾರಿಗೂ ಕೊಟ್ಟಿಲ್ಲ ಉದ್ರಿ ಯಾರಿಗೂ ಕೊಡಾಕ್ ಹೋಗ್ಬೇಡ ಕತ್ತಿ ತುಂಬಿ ಏನಿದ್ರದು ತುಂಬಿನಿ ಯಾವತ್ ತುಂಬಿ 50 ರೂಪಾಯಿ ಕೊಡ್ಬೇಕಲ್ಲಿ ನಾ ಹೇಳ್ಕೊತೀನಿ ಬಿಡು ಹೇಳ್ತಿ ಬಿಡೋದ್ರ ಬೆಲೆ ತಲೆ ಕಟ್ಸ್ಬಿಡ ಒಂದ್ ಪೈನಾಪಲ್ ಕೊಡು ತಿಂದು ಸ್ವಲ್ಪ ಕೊಡು ಪೈನಾಪಲ್ ಕೊಡ್ತೀನಿ ಅಣ್ಣ ಕೊಡು ಇಲ್ಲಿ ಇರ್ತೀವಲ್ಲ ಅಣ್ಣ ರೊಕ್ಕ ಕೊಟ್ಟಿ ಮಾತಾಡೋಣ ಏನು ವರ್ಷಂಗಪ್ಪ ನಮ್ ರೊಕ್ಕ ಕೇಳಗತ್ತೆ ನಿನ್ ಸಲ ಏನೇನ್ ಮಾಡಿಲ್ಲ ಸಾಲ ಮಾಡಿ ಅಂಗಡಿ ಹಾಕಿ ನಮ್ಮ ರೊಕ್ಕ ಕೇಳಸ್ ದೊಡ್ಡವದ ನೀನ್ ಮದ್ವಿ ಪದ್ವಿ ಎಲ್ಲ ಮುಂದಿತ್ ನಾವ್ ಮಾಡಿವಿ ಲೆಕ್ಕದಿಂದ ನೀನೇ ಎಲ್ಲ ಕೊಡ್ಬೇಕು ನಮ್ಗೆ ಬಾಳ ಮದ್ವಿ ಮಾಡಿರ ಅಂದ್ರ ಅದು ಅಂಗಡಿಯನ್ನ ಎಲ್ಲ ಸಾಮಾನ್ ತಂದು ಬಿಡ್ತಿ ಎಲ್ಲಿ ಹೋಗ್ತೀವಿ ಏನ್ ಲೇಂಕ ಎಷ್ಟು ಚೆನ್ನಾಗಿ ನೋಡಿ ಎಷ್ಟು ದೊಡ್ಡವಾಗ ನೋಡು ನಮ್ಗೆ ಮಾತಾಡಟ ಕೊಡ್ತೀನಿ ಅಂತ ಕೊಡು ಮುಂದ್ ಹುಟ್ಟಿದ ಕೂಸಲೇ ನೀನ್ ನಮ್ಮ ಪೈನಾಪಲ್ ಕೊಡು ಪೈನಾಪಲ್ ನೋಡು ಚಲೋ ನಡತ್ತೆ ನಾನು ನೋಡು ತಳ ಇರ್ತೈತಿ ನಾನು ಇಟ್ಟಿದ್ದು ನನಗೆ ಕೊಡ್ತಿತ್ತಾನ ಹೋಲ್ ಬಿಡು ಇಲ್ಲ ಮತ್ತೆಲ್ಲ ಇಟ್ಟಿಲ್ಲ ಹೋಲ್ ಬಿಡು ಇಲ್ಲ ನೋಡು ಇದು ಇದು ಮತ್ತೆ ತಿಂದಿದ್ದಾರೆ ಅವ್ರದ್ದು ರೊಕ್ಕ ಕೊಡೋಣ ಫೋನ್ ಪೇ ಐತಾನ ಫೋನ್ ಪೇ ಐತಾನಿಲ್ಲ ಅಲ್ಲಿ ಐತಲ್ಲ ಐತಾನ 2000 ರೂಪಾಯಿ ನೋಡಿ ಚೇಂಜ್ ಐತೆ 2000 ರೂಪಾಯಿ ಚೇಂಜ್ ಅಲ್ಲ ಬಂದ್ ಕೊಡ್ತೀನಿ ನೋಡಿ 2000 ರೂಪಾಯಿ ಬಂದ್ ಕೊಡ್ತೀನಾ ಅಣ್ಣ ಕೊಟ್ಟವ್ರಣ್ಣ ಚೇಂಜ್ ಇಲ್ಲಲ್ಲ ಮತ್ತೆ 2000 ರೂಪಾಯಿ ನಿನ್ ಕಡೆ ಎಲ್ಲೇ ನಮ್ಗೆ ಧಮಕಿ ಆಗತ್ತ ಹೆಚ್ಚಾಗಿಲ್ಲ ಅಣ್ಣ ನಮ್ಮ ಕಾಕ ಪೊಲೀಸ್ ಅದಾನ ಫೋನ್ ಹಚ್ಚುತ್ತೀನಿ ಇವನು ಆತನ ಬಾಯಂಕ ಬೇಡವಾ ದೊಡ್ಡವಣ್ಣ ತಾರಾಡಕ್ ಬರ್ತಾನ ಅಯ್ಯಪ್ಪ ನಡ್ಲಿ ಬೇಡ ಏನ್ ಲೇವ ಈ ಪರಿಶಾನೆ ಪೊಲೀಸರಿಗೆ ದೊಡ್ಡವಣ್ಣ ತಾರಾಡಕ್ ಬರ್ತಾನೆ ತೆಗಿ ಅಣ್ಣ ಏನು ಏನ್ ಮಾಡಿದ್ವ ನಾನು ನೀ ಎಲ್ಲ ಬಂದೇನ ನಾ ಇಲ್ಲ ಬಂದೆ ನೀನೇನು ಅಂಗಡಿ ಹಾಕಿದೆ ನೀನು ನಾನೇ ಹಾಕಿ ನಾನು ನೀನು ಹಾಕಿದ್ಯಾ ಯಾರು ಹಾಕೊಟ್ರಲ್ಲೇ ನಾ ಸಾಲ ಮಾಡಿ ಅಂಗಡಿ ಹಾಕಿ ನಾನು
ಸಾಲ ಮಾಡಾಕಿದೆ ಅಲ್ಲೇ ಸಾಲ ಯಾರು ಕೊಟ್ರಲ್ಲ ನಿಂಗೆ ಅಂತ ಪುಣ್ಯಂತ್ರ ಅದಾರ ನಮ್ಮೂರಾಗ ಅದ ಅರ್ತಾರನ ಇರ್ತಾರ ಚಲೋ ಆತ್ ಬಿಡ್ಬಾ ಕಂಗ್ರಾಚುಲೇಷನ್ ಏನೇ ಬೇಕನ್ನ ಎಲ್ಲಿ ಬೇಕಾಗಿ ಸಾದಾ ಇಲ್ಲಿ ಕಟ್ಟಪ್ಪ ಅಣ್ಣ ರೊಕ್ಕ ಕೊಟ್ಟರ ಕಟ್ಟಿತೀನಿ ರೊಕ್ಕ ಕೊಟ್ರೆ ಕಟ್ತೆ ಅಣ್ಣ ನಮ್ಮವ್ವ ಯಾರಿಗೂ ಸಾಲ ಕೊಡಬೇಡ ಅಂದ ಸಾಲ ಕೊಡ್ಬೇಡ ಅಂದಾಳ ರೊಕ್ಕ ಕೊಟ್ಟು ತಿಂತಾರಂದ್ರೆ ಈಗ ಅಟ್ಟೆ ಕೊಡಂದ ರೊಕ್ಕ ರೊಕ್ಕ ಕೊಟ್ಟು ತಿನ್ನೋರಿಗೆ ಅಟ್ಟೆ ಕೊಡು ಅಂದ ರೊಕ್ಕ ಕೊಟ್ಟು ತಿನ್ನೋರು ಗಟ್ಟೆ ಕೊಡು ಅಂದಾಳ ಈಗ ಮಾತಾಡೋದು ಕಲಿಸಿಲ್ಲ ನಿಮ್ಮವ್ವ ಇಟ್ಟು ಹೇಳ್ಯಾಳ ನಮ್ಮ ಮಾವನಿ ಕಳಿಸ ಮಾತಾಡೋದು ಕಲಿಸಿಲ್ಲ ನಿನಗೆ ಸರ್ ಇದಟ್ಟೆ ಹೇಳ್ಯಾಳ ನೀನು ಕೊಡಲ್ಲ ಎಲ್ಲಿ ಅಲ್ಲ ರೊಕ್ಕ ಕೊಟ್ಟಿರೊಟ್ಟೆ ಮತ್ತೇನು ಹೇಳ ನಿಮ್ಮವ್ವ ನಮ್ಮ ಮಾವ ಹ್ಞೂ ಅವಡೆಲ್ಲ ಹುಡುಗರು ದುಡ್ಡು ಕೊಡಬೇಡ ಮತ್ತೆ ಹುಡುಗರು ದುಡ್ಡು ಕೊಡಬೇಡ ಅಂದ ಅನ್ನೇ ರೊಕ್ಕ ಕೊಡ್ತೇನೆ ನಾ ಅದೇನ ಹೋಗ ಓಲೆ ಆಯ್ತು ಹೋಗ್ಕಿಂತ ಮತ್ತೇನೇನು ಮಂದಿ ಗಿರಾಕಿ ಬಾ ಅಂತ ಕರೀತಾರೆ ಮಂದಿ ನೀ ಹೋಗಿ ಅನ್ನಕತ್ತಿ ಅಂದ್ರೆ ರೊಕ್ಕ ಕೊಡ್ಬೇಕಣ್ಣ ರೊಕ್ಕ ನಾವು ನಮ್ಗೆ ಹಂಗೆ ಪುಸ್ತಕ ಕೊಡ್ತಾರಣ್ಣ ಹ್ಞೂ ನಾವು ರೊಕ್ಕ ಕೊಟ್ಟು ತಂಡಾಗ ಕೊಡ್ತಾರ ಎಲ್ಲ ರೊಕ್ಕ ಕೊಡ್ತಂದ್ರಿ ನೀವು ಅಂದು ಬಿಟ್ಟಲ್ಲ ನಾ ರೊಕ್ಕ ಹಸು ಆಯ್ತು ಇಲ್ಲ ಒಳ್ಳೇದಲ್ಲ ಅಂಗಡಿ ಚಲೋ ಅಲ್ಲ ಅಂಗಡಿ ಇದು ಹಾಂ ಏನಾರು ತೇವ್ರ ರೊಕ್ಕ ಇಲ್ಲಪ್ಪ ರೊಕ್ಕ ಬಂದ್ಮೇಲೆ ತಗೋತೀನಿ ಏನಿಲ್ಲ ನಮ್ಗೆ